ಏನು KRS ನಲ್ಲಿ ಕೆಲವು ಗೇಟ್ಗಳು ಏನು ದುರಸ್ತಿಯಲ್ಲಿತ್ತು, ಆ ಗೇಟ್ಗಳನ್ನ ಈಗ ಹೊಸದಾಗಿ ಬದಲಾವಣೆಯನ್ನ ಮಾಡುವಂತ ಕೆಲಸ KRS ನಲ್ಲಿ ಬರದಿಂದ ಸಾಕ್ತಾ ಇರ್ತಕ್ಕಂಥದ್ದು. KRS ನಲ್ಲಿ ಈಗ 136 ಗೇಟ್ಗಳ ಬದಲಾವಣೆಯ ಕೆಲಸವನ್ನ ನಡೀತಾ ಇರತಕ್ಕಂಥದ್ದು. ಒಂದು ಕಡೆ KRS ಬಿರುಕು ಬಿಟ್ಟಿದೆ ಅನ್ನೋ ವಿಚಾರ ಸಾಕಷ್ಟು ಮಂಡ್ಯದಲ್ಲಿ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ರಾಜಕಾರಣಿಗಳು ಕೂಡ ಸಾಕಷ್ಟು ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆದ್ರೆ ಇದರ ನಡುವೆ ಕೂಡ KRS ನಲ್ಲಿ ಗೇಟ್ಗಳ ಬದಲಾವಣೆ ಕಾರ್ಯ ಕೂಡ ನಡೀತಾ ಇದೆ. ಈ ಒಂದು ಗೇಟ್ಗಳನ್ನ ಬದಲಾವಣೆ ಮಾಡಿದ್ರೆ ಸಾಕಷ್ಟು ವರ್ಷ ಇನ್ನೂ ಕೂಡ ಡ್ಯಾಮ್ ಬಾಳಿಕೆ ಬರುತ್ತೆ ಅನ್ನತಕ್ಕಂಥದ್ದು ಅಧಿಕಾರಿಗಳ ಮಾತಾಗಿರ್ತಕ್ಕಂಥದ್ದು. ಹೀಗಾಗಿ ಏನು ಇಲ್ಲಿರ್ತಕ್ಕಂಥ ಕೆಲಸಗಾರರು ಈಗ ಗೇಟ್ಗಳನ್ನ ಬದಲಾವಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಒಂದ್ ಕಡೆ ಕ್ರೇನ್ ಕೂಡ ಗೇಟ್ಗಳನ್ನ ಅಂದ್ರೆ ರೆಡಿ ಆದಂತ ಗೇಟ್ಗಳನ್ನ ಕ್ರೇನ್ ಕೂಡ ತೆಗೆದುಕೊಂಡು ಹೋಗ್ತಾ ಇದೆ. ಇದ್ರ ಜೊತೆಗೆ ಏನು ಈ ಒಂದು ಕಾಮಗಾರಿ 2022ಕ್ಕೆ ಕಂಪ್ಲೀಟ್ ಆಗುತ್ತೆ ಅಂತಕ್ಕಂಥ ಮಾತನ್ನ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನೂ ಒಂದಷ್ಟು ವರ್ಷಗಳು ಅಂದ್ರೆ ಸಾಕಷ್ಟು ವರ್ಷ ಡ್ಯಾಮ್ ಭದ್ರವಾಗಿರುತ್ತೆ. ಲೀಕೇಜ್ ಆಗಿರ್ತಕ್ಕಂಥ ಗೇಟ್ಗಳನ್ನ ಬದಲಾವಣೆ ಮಾಡಿ ಏನು ಕಂಪ್ಯೂಟರೀಕರಣ ಮಾಡಲಾಗ್ತಾ ಇದೆ. ಹೀಗಾಗಿ ಡ್ಯಾಮ್ಗೆ ಯಾವುದೇ ಸಮಸ್ಯೆ ಇಲ್ಲ ಅನ್ನತಕ್ಕಂಥದ್ದು ಅಧಿಕಾರಿಗಳ ಮಾತಾಗಿರ್ತಕ್ಕಂಥದ್ದು. KRS ನಿಂದ ಸುನಿಲ್ ಗೌಡ, ನ್ಯೂಸ್ 18 ಕನ್ನಡ. ಯಾವುದೇ ಅಣೆಕಟ್ಟೆ ಆದರೂ ಅಷ್ಟೇ ಕ್ರಸ್ಟ್ ಗೇಟ್ಗಳು, ಅದರ ರಿಪೇರಿ, ಅದರ ಸರ್ವಿಸಿಂಗ್ ಮಾಡೋದು ಇದೆಲ್ಲವೂ ಕೂಡ ನಿರಂತರ ಪ್ರೊಸೆಸ್ ಆಗಿ ನಡೀತಾನೆ ಇರುತ್ತೆ. ಈಗ ಬಂದಿರೋ ಪಾಯಿಂಟ್ ಏನಪ್ಪ ಅಂದರೆ ಬಿರುಕು ಬಿಟ್ಟಿದೆ, ಎಲ್ಲೊಂದು ಕಡೆ ನೀರು ಸೋರ್ತಾ ಇದೆ, ಈ ಥರದ್ದೆಲ್ಲ ಆತಂಕಕಾರಿ ಅಂಶ ಅಂದಾಗ ನಾವು ಕೂಡ ಚೆಕ್ ಮಾಡೋಕ್ಕೆ ಹೋದ್ವಿ. ಹೇಗಿದೆ ಪರಿಸ್ಥಿತಿ ಅಂತ ನನ್ನ ಸಹೋದ್ಯೋಗಿ ಸುನೀಲ್ ಮತ್ತಷ್ಟು ವಿವರಣೆ ಕೊಡ್ತಾರೆ ನೀರು ಸೋರಿಕೆಯ ಬಗ್ಗೆ. ಲೆಟ್ಸ್ ಗೋ, ಓ ಟಿ ಸುನೀಲ್. KRS ಭದ್ರಪಡಿಸಿದ್ರೆ KRS ಇನ್ನೂ ಒಂದಷ್ಟು ವರ್ಷಗಳ ಕಾಲ ಸುರಕ್ಷಿತವಾಗಿರುತ್ತೆ ಅಂತಕ್ಕಂಥದ್ದು ಅಧಿಕಾರಿಗಳ ಮಾತಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗ KRS ನಲ್ಲಿ ಗೇಟ್ಗಳ ಬದಲಾವಣೆ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ನಾವೀಗ KRS ನ ಏನು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ 40 ಗೇಟ್ಗಳೇನಿದಾವೆ ಈ ಒಂದು ಪ್ಲೇಸ್ ನಲ್ಲಿ ನಾವು ನಿಂತ್ಕೊಂಡಿದೀವಿ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಗೇಟ್ಗಳ ಬದಲಾವಣೆ ಕಾರ್ಯ ಈಗ ಬರದಿಂದ ಸಾಕ್ತಾ ಇರ್ತಕ್ಕಂಥದ್ದು. ಆಧುನಿಕ ತಂತ್ರಜ್ಞಾನದಿಂದ ಏನು ಸ್ಕಾಡಾ ಗೇಟ್ಗಳನ್ನ ಈಗ KRS ನಲ್ಲಿ ಬದಲಾವಣೆ ಮಾಡ್ತಾ ಇರ್ತಕ್ಕಂಥದ್ದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಒಂದಷ್ಟು ಗೇಟ್ಗಳನ್ನ ಈಗಾಗಲೇ ಬದಲಾವಣೆ ಮಾಡಲಾಗಿದೆ. ಇದ್ರ ಜೊತೆಗೆ ಈಗ ಇನ್ನೊಂದಷ್ಟು ಗೇಟ್ಗಳನ್ನ ಬದಲಾವಣೆ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟು ಈ ಡ್ಯಾಮ್ ನಲ್ಲಿ ಅಂದ್ರೆ KRS ಡ್ಯಾಮ್ ನಲ್ಲಿ 173 ಗೇಟ್ಗಳಿದಾವೆ. ಇದರಲ್ಲಿ ಈಗ 156 ಗೇಟ್ಗಳಿಗೆ ಆಧುನಿಕ ತಂತ್ರಜ್ಞಾನವನ್ನ ಉಪಯೋಗಿಸಿ ಕಂಪ್ಯೂಟರೀಕರಣವನ್ನ ಮಾಡಿ 156 ಗೇಟ್ಗಳನ್ನ ಸ್ಕಾಡಾ ಗೇಟ್ಗಳನ್ನಾಗಿ ಮಾಡಲಾಗ್ತಾ ಇದೆ. ಅಧಿಕಾರಿಗಳು ಹೇಳೋ ಪ್ರಕಾರ ಈ ಒಂದು ಗೇಟ್ಗಳನ್ನ ಅಳವಡಿಸೋದ್ರಿಂದ KRS ಡ್ಯಾಮ್ ಸುರಕ್ಷಿತವಾಗಿರುತ್ತೆ, ಯಾವುದೇ ರೀತಿಯಾದಂತ ಲೀಕೇಜ್ ಆಗೋಲ್ಲ, ಜೊತೆಗೆ ಬಿರುಕನ್ನ ಬಿಡುವಂತ ಪ್ರಮೇಯವೇ ಇದರಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದು ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಕೋಡಿ ಬಿದ್ದಂತ ನೀರು ರಭಸವಾಗಿ ಬರೋದ್ರಿಂದ ಗೇಟ್ಗಳ ಅಂದ್ರೆ ಭದ್ರವಾಗಿ ಇರಬೇಕು ಅಂತಕ್ಕಂಥದ್ದು ಅಧಿಕಾರಿಗಳ ಮಾತಾಗಿರ್ತಕ್ಕಂಥದ್ದು. ಈ ಒಂದು ಕಾರ್ಯವನ್ನ ಅಹಮದಾಬಾದ್ ನ ಏನು ಒಂದು ಕಂಪನಿ ಈ ಒಂದು ಕೆಲಸವನ್ನ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಅಲ್ಲಿನ ವರ್ಕರ್ಗಳೇ ಇಲ್ಲಿ ಕೂಡ ಈ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ KRS ಇನ್ನೂ ಒಂದಷ್ಟು ದಿನ ಭದ್ರವಾಗಿರುತ್ತೆ ಅಂತಕ್ಕಂಥದ್ದನ್ನ ನಾವು ಈ ಒಂದು ದೃಶ್ಯದಲ್ಲಿ ನೋಡಬಹುದು. KRS ನಿಂದ ಸುನಿಲ್ ಗೌಡ, ನ್ಯೂಸ್ 18 ಕನ್ನಡ. KRS ಡ್ಯಾಮ್ ಬಿರುಕು ಬಿಟ್ಟಿಲ್ಲ, ಡ್ಯಾಮ್ಗೆ ಯಾವುದೇ ಆತಂಕ ಇಲ್ಲ, ಡ್ಯಾಮ್ ಸುರಕ್ಷಿತವಾಗಿದೆ, ರೈತರು ಯಾವುದೇ ಆತಂಕ ಪಡುವ ಅಗತ್ಯ ಇಲ್ಲ ಅಂದ್ರು ಕಾವೇರಿ ನೀರಾವರಿ ನಿಗಮದ ಅಧೀಕ್ಷಕ ವಿಜಯ್ ಕುಮಾರ್ ಸ್ಪಷ್ಟನೆ ಕೊಟ್ಟರು. ಈಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ಕಾವೇರಿ ನೀರಾವರಿ ನಿಗಮದ ಅಧೀಕ್ಷಕ ವಿಜಯ್ ಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವುದು ಟೆನ್ಷನ್ ಮಾಡ್ಕೋಬೇಡಿ, ಏನು ಸಮಸ್ಯೆ ಇಲ್ಲ, ಬಿರುಕು ಬಿಟ್ಟಿಲ್ಲ, ಡ್ಯಾಮ್ಗೆ ಯಾವುದೇ ಆತಂಕ ಇಲ್ಲ, ಸುರಕ್ಷಿತವಾಗಿದೆ, ಆಲ್ ಸೇಫ್, ಆಲ್ ಈಸ್ ವೆಲ್ ಅನ್ನೋ ಮಾತನ್ನ ಕಾವೇರಿ ನೀರಾವರಿ ನಿಗಮದ ಅಧೀಕ್ಷಕ ವಿಜಯ್ ಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅವರ ಜೊತೆ ನನ್ನ ಸಹೋದ್ಯೋಗಿ ಸುನಿಲ್ ಮಾತಾಡಿಸಿದ್ದಾರೆ. ಬನ್ನಿ ವಿಜಯ್ ಕುಮಾರ್ ಅವರು ಏನು ಮಾತಾಡಿದ್ರು ನ್ಯೂಸ್ 18 ಕನ್ನಡದಲ್ಲಿ ನೋಡೋಣ. ಬಿರುಕು ಬಿಟ್ಟಿದೆ ಎಂಬ ಸುಮಲತಾ ಹೇಳಿಕೆಗೆ ಮಂಡ್ಯ ಜಿಲ್ಲಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಜನರಲ್ಲೂ ಕೂಡ KRS ಬಿರುಕು ಬಿಟ್ಟಿದೆಯಂತೆ ಅಂತಕ್ಕಂಥ ಮಾತು ಎಲ್ಲರಲ್ಲೂ ಕೂಡ ಹರಿದಾಡ್ತಾ ಇತ್ತು. ಇವೆಲ್ಲದಕ್ಕೂ ತೆರೆ ಎಳಿಲಿಕ್ಕೆ ಕಾವೇರಿ ನೀರಾವರಿ ನಿಗಮದ ಸೂಪರ್ಡೆಂಟ್ ಇಂಜಿನಿಯರ್ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಹಾಗಾದ್ರೆ KRS ಬಿರುಕು ಬಿಟ್ಟಿದ್ಯಾ ಅವರಿಂದನೇ ಕೇಳೋಣ. ಸರ್ ನಮಸ್ಕಾರ. ಸರ್ KRS ಬಿರುಕು ಬಿಟ್ಟಿದ್ಯಾ ಸರ್? ಇಲ್ಲ ಸರ್, KRS ಏನು ಅಣೆಕಟ್ಟೆ ಇದೆ ಅದನ್ನು ನಾವು ಪ್ರತಿ DSRP ಟೀಮ್ ಪ್ರತಿ 10 ವರ್ಷಕ್ಕೊಂದ್ಸರಿ ಇನ್ಸ್ಪೆಕ್ಟ್ ಮಾಡ್ತಾರೆ. ಮತ್ತು ಪ್ರೀ ಮಾನ್ಸೂನು ಮತ್ತು ಪೋಸ್ಟ್ ಮಾನ್ಸೂನಲ್ಲಿ ನಮ್ಮ ಮುಖ್ಯ ಇಂಜಿನಿಯರ್ ಅವರು
ನಾನು ಮತ್ತು ನಮ್ಮ ಕಾರ್ಯಪಾಲಕ ಇಂಜಿನಿಯರ್ ಅವರು ಪಿರಿಯಾಡಿಕಲ್ ಆಗಿ ಅದನ್ನು ತಪಾಸಣೆ ಮಾಡಿಸ್ತಾ ಇರ್ತೀವಿ. ಏನಾದ್ರು ಒಂದು ಸಣ್ಣ ಅನಾಹುತ ಆದ್ರೂ ಮೇಲಧಿಕಾರಿಗಳಿಗೆ ಸರ್ಕಾರದ ಗಮನಕ್ಕೆ ತಂದು ನಮ್ಮ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರ ಗಮನಕ್ಕೆ ತಂದು ಆದ್ಯತೆ ಮೇಲೆ ಅದನ್ನು ರೆಕ್ಟಿಫೈ ಮಾಡೋದಕ್ಕೆ ದುರಸ್ತಿಗೊಳಿಸೋದಕ್ಕೆ ಕ್ರಮ ತಗೊಂಡಿದ್ದೀವಿ. ನಾನು ಒಬ್ಬ ಅಧಿಕಾರಿಯಾಗಿ ನಾನು ಹೇಳೋದೇನಂತಂದರೆ ಕೃಷ್ಣರಾಜಸಾಗರ ಜಲಾಶಯದಲ್ಲಿ ಯಾವುದೇ ಬಿರುಕು ಬಿಟ್ಟಿಲ್ಲ ಸರ್. ರೈತ ಬಾಂಧವರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಸರ್. ಸರ್, ಈಗ ದುರಸ್ತಿ ಕಾರ್ಯ ನಡೀತಾ ಇದೆ ಅಂತಂದ್ರಿ, ಯಾವ ರೀತಿ ದುರಸ್ತಿ ಕಾರ್ಯ ನಡೀತಾ ಇದೆ, ಏನೆಲ್ಲ ನಡೀತಿದೆ ಡ್ಯಾಮ್ ನಲ್ಲಿ? ನಮ್ಮ DSRP ಪ್ಯಾನಲ್ ಅಂದ್ರೆ ಡ್ಯಾಮ್ ಸೇಫ್ಟಿ ರಿವ್ಯೂ ಪ್ಯಾನಲ್ ಅವರ ರೆಕಮೆಂಡೇಶನ್ ಅಂತೆ KRS ಅಲ್ಲಿ ಇರ್ತಕ್ಕಂಥ 136 ಗೇಟ್ಗಳಲ್ಲಿ ಈಗ 27 ಗೇಟನ್ನು ದುರಸ್ತಿ ತಗೊಂಡು ಮಾಡಿದೀವಿ ಸರ್. ಇದು ಒಟ್ಟು 136 ಗೇಟ್ ಚೇಂಜ್ ಮಾಡೋದಕ್ಕೆ 59 ಕೋಟಿನಲ್ಲಿ ಎಸ್ಟಿಮೇಟ್ ಸ್ಯಾಂಕ್ಷನ್ ಆಗಿ ಅಲಹಾಬಾದ್ ಕಂಪನಿಯ ಹಾರ್ಡ್ವೇರ್ ಕಂಪನಿ ಅನ್ನೋ ಒಂದು ಗುತ್ತಿಗೆದಾರರಿಗೆ ಅದು ಇಂಟ್ರೆಸ್ಟ್ ಆಗಿದೆ. ಕಾಮಗಾರಿ ನಡೀತಾ ಇದೆ ಸರ್. ಈಗ 27 ಗೇಟ್ಗಳನ್ನ ಬದಲಾವಣೆ ಮಾಡಿದ್ದೀವಿ. ಇನ್ನು 5 ಗೇಟ್ ರೆಡಿ ಆಗ್ತಾ ಇದೆ ಸರ್. ಇನ್ನೊಂದು 3-4 ದಿನದಲ್ಲಿ 5 ಗೇಟ್ಗಳನ್ನು ಕಂಪ್ಲೀಟ್ ಆಗುತ್ತೆ. ಬಾಕಿ ಉಳಿದಂಥ ಗೇಟ್ಗಳನ್ನ CWC ಅವರು ನೀಡ್ತಕ್ಕಂಥ ವಿನ್ಯಾಸದಂತೆ ನಾವು ಆ ಗೇಟ್ಗಳನ್ನ ಫ್ಯಾಬ್ರಿಕೇಶನ್ ಮಾಡಿ ಇಟ್ಕೊಂಡಿರ್ತೀವಿ. ಅವಕಾಶ ಸಿಕ್ಕಿದ ತಕ್ಷಣ ಆ ಗೇಟ್ಗಳನ್ನ ನಾವು ಡ್ಯಾಮ್ ಅಣೆಕಟ್ಟೆಗೆ ಅಳವಡಿಸೋದಕ್ಕೆ ಕ್ರಮ ತಗೋತೀವಿ. ಸರ್, ಒಂದು ಆರೋಪ ಕೇಳಿ ಬಂದಿತ್ತು, ಅಂದ್ರೆ ಛತ್ತೀಸ್ಗಢದಿಂದ ಬಂದಂತ ಟೀಮ್ಗೆ ಸಹಕಾರ ಕೊಡ್ಲಿಲ್ಲ, ಸ್ಥಳೀಯರು ಅವ್ರನ್ನ ಇನ್ಸ್ಪೆಕ್ಷನ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ, ವಾಪಸ್ ಕಳಿಸ್ಬಿಟ್ರು ಅಂತಕ್ಕಂಥ ಆರೋಪ ಕೇಳಿ ಬಂದಿತ್ತು. ಸರ್, ಖುದ್ದು ನಾನು ಅವ್ರನ್ನ ಅಕಂಪನಿ ಮಾಡಿದ್ದೆ ಸರ್. ಇನ್ಸ್ಪೆಕ್ಷನ್ ಟೈಮಲ್ಲಿ ಎಲ್ಲೂ ಯಾರೂ ಅಡೆತಡೆ ಮಾಡಲಿಲ್ಲ ಸರ್. ಎಲ್ಲರೂ ರೈತ ಬಾಂಧವರು ಅಥವಾ ಸಾರ್ವಜನಿಕರು ಪರಿಶೀಲನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು ಸರ್. ಸರ್, ಈಗ ಅಲ್ಲಿ ನಡೀತಕ್ಕಂಥ ಗಣಿಗಾರಿಕೆ ಏನಿದೆ, ಬೇಬಿ ಬೆಟ್ಟ ಗಣಿಗಾರಿಕೆ ಆಗ್ಬೋದು, ಇವೆಲ್ಲ ಈ ಗಣಿಗಾರಿಕೆಯಿಂದ KRS ಡ್ಯಾಮ್ಗೆ ಧಕ್ಕೆ ಆಗಿದೆಯಾ ಇಲ್ವಾ ಸರ್? ಸರ್, ಆ ವರದಿ ಬರೋ ತನಕ ನಾವೇನು ಹೇಳಕ್ಕಾಗಲ್ಲ ಸರ್. ಡ್ಯಾಮ್ ಇನ್ನೂ ಕೂಡ ಸುರಕ್ಷಿತವಾಗಿದೆ, ಯಾವುದೇ ಆತಂಕವನ್ನ ರೈತರು ಪಡಬಾರ್ದು, ಜೊತೆಗೆ ಮಂಡ್ಯ ಜಿಲ್ಲೆಯ ಜನರು ಯಾರು ಕೂಡ ಆತಂಕವನ್ನ ಪಡಬಾರ್ದು ಅಂತಕ್ಕಂಥದ್ದು KRS ನ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರ ಹೇಳಿಕೆ ಆಗಿರ್ತಕ್ಕಂಥದ್ದು. ಮಂಡ್ಯದಿಂದ ಸುನಿಲ್ ಗೌಡ, News 18 ಕನ್ನಡ.